ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ. ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ಇದೀಗ ಕೇಳಿ ಕಾವ್ಯಯಾನದ 49ನೇ ಹೆಜ್ಜೆ. ಪರಸ್ತ್ರೀಯನ್ನು ತರುವುದಕ್ಕೆ, ಕದ್ದು ತರುವುದಕ್ಕೆ ಯಾವಾಗ ರಾವಣ ಪ್ರಯತ್ನಿಸಿದನೋ ಆಗಲೇ ಅವನಿಗೆ ತೀದು ತಿನ್ನುವ ಭಾಗ್ಯ ಪ್ರಾಪ್ತವಾಯಿತು. ದೌರ್ಭಾಗ್ಯ. ಅರಸನಾಗಿದ್ದವ ಇಂದು ಚುರುಕನಾಗಿದ್ದಾನೆ. ತಲೆ ಬೋಳಾಯಿತು. ರಾಜಲಕ್ಷಣಗಳಿಂದ ಒಪ್ಪಿದಂಥ ರಾವಣ ವಿರೂಪಗೊಂಡ, ಸಿರಿಸವೆದೊಂದು ರೂಪದಲ್ಲಿ. ಆದರೂ ವಯೋವೃದ್ಧನ ಹಾಗೆ ಭಿಕ್ಷಾಟನೆ ಮಾಡುವ ಯತಿಯ ಮೇಲೆ ಗೌರವ ಮೂಡುವ ಹಾಗೆ ಹಿರಿತನ ಹೊಂದಿದವನಾಗೆ ಬಂದಿದ್ದಾನೆ. ಆಶ್ರಮದ ಹೊರವಾವೆಯಲ್ಲಿ ನಿಂತು ಹೇಳ್ತಾನೆ, ತಾಯಿ, ನಾವು ಭಿಕ್ಷೆ ಬೇಡುತ್ತಾ ಬಂದವರು. ಯಾಕೋ ಈ ಸ್ಥಳಕ್ಕೆ ಬಂದಾವಾಗ ರಾತ್ರಿಯಾಯಿತು, ಸಂಜೆಯಾಯಿತು. ಆದ್ದರಿಂದ ಹೊಟ್ಟೆ ಹಸೀತಾ ಇದೆ. ತಿನ್ನುವುದಕ್ಕೇನಾದರೂ ಉಣ್ಣುವುದಕ್ಕೇನಾದರೂ ಕೊಡಿ. ಭವತಿ ಭಿಕ್ಷಾಂದೇಹಿ ಅಂತ ವೇಷಕ್ಕೊಪ್ಪಿ ಮಾತು, ಮಾತಿಗೆ ರೀತಿಯ ವೇಷ, ಈ ಮಾತಿಗೆ ತಕ್ಕ ಭಾವ, ಇವುಗಳಿಂದ ಮನೆಯ ಯಜಮಾನಿಯಾದಂಥ ಸೀತೆಯ ಮನ ಕರಗುವ ಹಾಗೆ ಭಿಕ್ಷೆಯನ್ನು ಬೇಡ್ತಾನೆ. ಹೇಗಿದ್ದನಂತೆ ರಾವಣ? ಮಂಡೆ ಬೋಳಿನ ಕರಕಮಂಡಲ ದಂಡಧೋತ್ರದ ಕಾಸೆವೇಷದ, ಮಂಡೆ ಬೋಳಿನ ಕರಕಮಂಡಲ ದಂಡಧೋತ್ರದ ಕಾಸೆವೇಷದ ಲಂಡ ಸನ್ಯಾಸಿಯನು ಹಿರಿಯರೆನುತ್ತ ಭಿಕ್ಷವನು ಕೊಂಡು ನೀಡಿದರೆ, ಲಂಡ ಸನ್ಯಾಸಿಯನು ಹಿರಿಯರೆನುತ್ತ ಭಿಕ್ಷವನು ಕೊಂಡು ನೀಡಿದರೆ, ಆಹಾ ಬಾರೆವು ಗಂಡರಿಲ್ಲದ ಮನೆಯ ಹೊಗೆವು, ಆಹಾ ಬಾರೆವು ಗಂಡರಿಲ್ಲದ ಮನೆಯ ಹೊಗೆವೆನೆ, ಪುಂಡರೀಕದಳಾಕ್ಷಿ ಮರೆದು ಆ ಗೆರೆಯ ದಾಂಟಿದಳು. ವೇಷಕ್ಕೊಪ್ಪುವಂತೆ ಬೋಳು ತಲೆ, ಜತೆಗೆ ದಂಡಕಮಂಡಲ, ಕಾಷಾಯ ವಸ್ತ್ರದ ಧೋತರ ಕಚ್ಚೆ ಬಿಗಿದಿದ್ದಾನೆ, ಮೇಲೆ ಶಲ್ಯ ಹೊದ್ದಿದ್ದಾನೆ. ದಂಡಕಮಂಡಲನ ಜತೆಗೆ ಕಾಸೆ ವಸ್ತ್ರದ ವೇಷ ರಾವಣದು. ವಾಸ್ತವವಾಗಿ ಕವಿ ಹೇಳ್ತಾನೆ, ಲಂಡ ಸನ್ಯಾಸಿಯನು ಹಿರಿಯರು ಎನ್ನುತ್ತ ಸೀತಾ ಮಾತೆ ರೂಪದ ವೇಷದ ಒಳಗಿನ ಯಥಾರ್ಥವನ್ನು ತಿಳಿಯದೆ ದುಷ್ಟ ಸನ್ಯಾಸಿಯನ್ನು ಹಿರಿಯ ಸನ್ಯಾಸಿ, ಹಿರಿಯ ಯತಿ ಅಂತ ತರ್ಕಿಸ್ತಾಳೆ. ಅತಿಥಿ ದೇವೋಭವ ಎನ್ನುವ ಆರ್ಯೋಕ್ತಿಯನ್ನು ನಂಬಿ ಅದನ್ನೇ ನೆಚ್ಚಿ ಅದರಂತೆ ವರ್ತಿಸುವಂಥ ಸೀತೆ ಒಳಮನೆಯಿಂದ ಭಿಕ್ಷವನ್ನು ತರ್ತಾಳೆ. ಸ್ವಾಮಿನ್ ಕೊಳ್ಳಿ ಭಿಕ್ಷಾ ಅಂತ ಹೇಳ್ತಾಳೆ. ಆ ಕ್ಷಣಕ್ಕೆ ಅಹಹಾ ಬಾರೆವು, ಇಲ್ಲ ಇಲ್ಲ, ಪುರುಷರಿಲ್ಲದ ಮನೆಯನ್ನು ನಾವು ಹೋಗುವಂತಿಲ್ಲ, ಹೋಗುವವರಲ್ಲ, ಅದು ನಮ್ಮ ಸಭ್ಯತನಕ್ಕೆ, ಅಚ್ಚುಕಟ್ಟುತನಕ್ಕೆ, ಯತಿಧರ್ಮಕ್ಕೆ ಭೂಷಣವೂ ಅಲ್ಲ ಅಂತ ಭಿಕ್ಷೆಯನ್ನು ನಿರಾಕರಿಸಿ ತಾನು ಒಂದು ರೀತಿಯ ಗೃಹಸ್ಥಾಶ್ರಮದ ಮನೆಗೆ ಕುಂದು ಉಂಟಾಯಿತು ಎಂದು ಭಾವಿಸುವ ಹಾಗೆ ಕೃತಕ ಮುನಿಸು ತೋರಿಸಿ ತೆರಳುವುದಕ್ಕೆ ಅಣಿಯಾಗ್ತಾನೆ. ಆಗ ಸೀತಾದೇವಿ
ಗರತಿಗೆ ಈ ದೌರ್ಭಾಗ್ಯ ಒದಗಬಾರದು. ಅತಿಥಿ ಸೇವೆಯಿಂದ ಎಲೆಮನೆಯಲ್ಲೇ ಆದರೂ ನಾವು ವಿಮುಖರಾಗಬಾರದು ಅಂಥೇಳಿ ಭಿಕ್ಷೆ ಕೊಡುವುದಕ್ಕಾಗಿ ಮುಂದಾಗುತ್ತಾಳೆ. ಆದರೆ ಆ ಕ್ಷಣಕ್ಕೆ ಲಕ್ಷ್ಮಣ ಎಚ್ಚರಿಸಿ ನುಡಿದಂಥ ಎಳೆದಂಥ ಗೆರೆಯನ್ನೂ ದಾಟಿ ಮುಂದೆ ಬರ್ತಾಳೆ. ಆ ಕ್ಷಣಕ್ಕೆ ರಾವಣ ತುಡುಕಿದನು ಮುಂಗೈಯ ಹೂಣಿಗನು, ಮುಂಗೈಯ ಹೂಣಿಗನು ತುಡುಕಿದನು, ಒಡನೆ ಗಗನಕ್ಕೆ ಚಿಗಿದು ಪುಷ್ಪಕದೆಡೆಗೆ ಹಾಯ್ದನು. ಹೂಣಿಗನೊಡನೆ ಗಗನಕ್ಕೆ ಚಿಗಿದು ಪುಷ್ಪಕದೆಡೆಗೆ ಹಾಯ್ದನು. ನಡುಗುವ ಬಲೆಯ ರೋದನ ಧ್ವನಿಗೆ ಗಿಡಮರಗಳೊಡ ಮರುಗುತ್ತಿದ್ದವು. ನಡುಗುವ ಬಲೆಯ ರೋದನ ಧ್ವನಿಗೆ ಗಿಡಮರಗಳು ಒಡನೆ ಮರುಗುತ್ತಿದ್ದವು. ಪೊಡವಿ ವಲ್ಲಭ ಹಾಮುರಾಂತಕ ಕಡುಗರುಣಿ ಹಾ, ಪೊಡವಿ ವಲ್ಲಭ ಹಾಮುರಾಂತಕ ಕಡುಗರುಣಿ ಹಾ, ಮದೀಯ ನಿಧಾನ ಹಾಯನುತ ಆ ಕ್ಷಣಕ್ಕೆ ಸೀತಾಮಾತೆಯ ಮುಂಗೈಯನ್ನು ಹಿಡಿದು ಜಾರನಾದಂಥ ದುಷ್ಟನಾದಂಥ ರಾವಣ ಗಗನಕ್ಕೆ ನಿಗಿದ. ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ್ದಂಥ ವಿಮಾನದೆಡೆಗೆ ಪುಷ್ಪದೆಡೆಗೆ ತೆರಳುತ್ತಾನೆ. ಸೀತೆ ಈ ಅನಿರೀಕ್ಷಿತ ಪ್ರಸಂಗದಿಂದ ವಿಹ್ವಲಳಾಗಿದ್ದಾಳೆ, ದುಃಖಿತಳಾಗಿದ್ದಾಳೆ. ಆಕೆ ಅಳುತ್ತಾಳೆ. ಆ ಅಳುವ ಧ್ವನಿ ಪರಿಸರದ ತುಂಬೆಲ್ಲ ಕೇಳಿಸ್ತದೆ. ಗಿಡಮರಗಳು ಸೀತೆಯ ಅಳುವ ಧ್ವನಿಗೆ, ಸೀತೆಯ ಅರ್ಥನಾದಕ್ಕೆ ತಾವು ದನಿಗೂಡಿಸಿ ಮಲಗುತ್ತಿವೆ. ಇದು ಒಂದು ವಿಶೇಷ. ಪ್ರಕೃತಿಯೂ ಹೇಗೆ ಜೀವಂತವಾಗಿದೆ, ಹೆಣ್ಣೊಬ್ಬಳ ದುಃಖಕ್ಕೆ ಪ್ರಕೃತಿ ಸ್ಪಂದಿಸಿದೆ. ಹಾಡುವ ಗಿಳಿ, ಕುಣಿಯುವ ನವಿಲು ಕೂಡ ಸ್ತಬ್ಧವಾಗಿವೆ. ಸೀತಾಮಾತೆಯ ಈ ಅಳಲಿಗೆ ತಮ್ಮ ಮರುಕವನ್ನು ತೋರ್ಪಡಿಸ್ತೇವೆ. ಹೃದಯೇಶ್ವರ ರಾಜಾರಾಮ ನನ್ನನ್ನು ರಕ್ಷಿಸು, ಕರುಣಾರಸಾರ್ದ್ರ ಹೃದಯ ರಾಮ ರಾಘವೇಶ್ವರ ರಕ್ಷಿಸು ಅಂತ ಸೀತೆ ತನ್ನ ಪ್ರಾಣನಿಧಿಯನ್ನು ಪ್ರಾರ್ಥಿಸ್ತಾಳೆ. ದಿಕ್ಕೆಟ್ಟಂಥ ಹಸು ಹುಲಿಯ ಬಾಯಿಗೆ ಬಿದ್ದ ಹಾಗೆ, ಚಂದದ ಗಿಳಿ ಬೇಡನ ಕೈಗೆ ಸಿಕ್ಕ ಹಾಗೆ ಸೀತೆ ರಾವಣನ ಕಪಿಮುಷ್ಟಿಗೆ ಸಿಕ್ಕಿದೆ. ಪ್ರಕೃತಿ ಕಳವಳಿಸಿ ಹೇಳ್ತದೆ, ಶಿವ ಶಿವ, ಆ ರಾವಣ ರಾಘವೇಶ್ವರನ ಪತ್ನಿ ಸೀತಾಮಾತೆಯನ್ನು ಒಯ್ದ ಅಂತ ಪ್ರಕೃತಿ ಚೀಗುಟ್ಟುತ್ತಿದೆ. ಸೀತೆ ಮನಸ್ಸಿನ ಒಳಗೆ ಹಂಬಲಿಸ್ತಾಳೆ, ದುಃಖಿಸ್ತಾಳೆ. ಯಾಕೆ ಆ ಮೃತ್ಯು ರೂಪವಾಗಿ ಬಂತೋ ಜಿಂಕೆ, ಮೃತ್ಯುವೇ ಜಿಂಕೆಯೋ ಜಿಂಕೆಯೇ ಮೃತ್ಯುವಾಯಿತು, ನಾನು ಯಾಕೆ ಬಯಸಿದೆನು, ಹೃದಯೇಶ್ವರನನ್ನು ಆ ಮೃಗಕ್ಕಾಗಿ ಯಾಕೆ ಪೀಡಿಸಿದೆನು. ಮಾತೃ ಭಾವದಿಂದಿದ್ದಂಥ ಲಕ್ಷ್ಮಣನ ಹೃದಯ ಕರಗುವ ಹಾಗೆ, ಮನಸ್ಸು ನೋಯುವ ಹಾಗೆ ಯಾಕೆ ನೋಯುವ ಮಾತುಗಳನ್ನು, ಚುಚ್ಚುವ ಮಾತುಗಳನ್ನು ಆಡಿದೆನು. ಈ ಕುಲಕುಟಾರಗನಿಗೆ ಏಕೆ ನಾನು ಸಿಕ್ಕಿ ಹೋದನು, ವಿಧಿಯೇ ಯಾಕೆ ನನ್ನನ್ನು ಮತ್ತೆ ಈ ಜೀವ ಸಹಿತ ಇರಗೊಡ್ತಿದ್ದೀಯ ಈ ಮಣ್ಣಿನ ಮೇಲೆ. ಬಹುಶಃ ಭೂಮಿಯ ಮಗಳು ಭೂಮಿಗೂ ಬೇಡವಾಯಿತೆ ಅಂತ ಸೀತೆ ಹಲಬುತ್ತಾಳೆ. ಕವಿ ಹೇಳುತ್ತಾನೆ, ಯಾವ ಪರಿಸ್ಥಿತಿ ನಿರ್ಮಾಣವಾಗಿಯದೆ ಅಂತ. ಕುತ್ತವನು ಹಿಡಿದಂತೆ ತುಡುಕಿದ ಕತ್ತು ತಲೆಯವ, ಸತಿಯೇ ತನಗದು ಮೃತ್ಯು ದೇವತೆ, ತನಗದು ಸತಿಯೇ ತನಗದು ಮೃತ್ಯು ದೇವತೆ, ರೂಪುಗೊಂಡಿರಲ್ ಅಕ್ಕರಿಂದೊಯ್ದ,
ಇತ್ತಲಿಗ ಮಾರಿಯನು ಬೇಗದಲ್ಲಿ ಅತ್ತಲೆಳೆದೊಯ್ದಂತೆ ಇತ್ತಲಿಗ ಮಾರಿಯನು ಬೇಗದಲ್ಲಿ ಅತ್ತಲು ಎಳೆದೊಯ್ದಂತೆ ರಾವಣ ಮೃತ್ಯು ಲಕ್ಷ್ಮಿಯನೊಯ್ದ ಪರಿಯಲಿ ಜಾನಕಿಯನೊಯ್ದ. ತಾನಾಗಿ ಪ್ರಜ್ಞಾಪೂರ್ವಕವಾಗಿ ರುಜೆಗೋ ರೋಗಕ್ಕೋ ಯಾರು ಅಪ್ಪಿಕೊಳ್ಳುವುದಕ್ಕೆ ನೆಚ್ಚಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಈ ರಾವಣ ಪರಸ್ತ್ರೀ ವ್ಯಾಮೋಹದ ಕುತ್ತವ ಹಿಡಿದವ, ಆ ಪೀಡೆಗೊಳಗಾದವ ಸೀತಾಮಾತೆಯನ್ನು ಅಪಹರಿಸುವುದಕ್ಕೆ ಮುಂದಾದ. ಒಂದು ತಲೆಯವನಾದರೂ ಒಂದಿಷ್ಟು ಯೋಚಿಸ್ತಾನೆ, 10 ತಲೆಯವ ಯೋಚಿಸುವ ಕೆಲಸ ಮಾಡಲೇ ಇಲ್ಲ. ಸತಿಯೇ ಇವಳೊಬ್ಬಳು ಹೆಣ್ಣೆ ಅಂತ ಭಾವಿಸಿದ. ಆದರೆ ವಾಸ್ತವವಾಗಿ ಸೀತೆ ಹೆಣ್ಣಾಗಿರಲಿಲ್ಲ. ಆ ರಾವಣನಿಗೆ ಆಕೆ ಮೃತ್ಯುದೇವತೆಯಾಗಿದ್ಲು. ಸೀತೆಯೇ ರಾವಣನ ಪಾಲಿನ ಮೃತ್ಯುದೇವತೆಯಾಗಿ ರೂಪುಗೊಂಡಿದ್ಲು. ಆ ವಿಚಾರ ತಿಳಿಯದೆ ರಾವಣ ಆಕೆಯ ಮೇಲೆ ಮೋಹಿತನಾಗಿ ಕದ್ದೊಯ್ದ. ಇತ್ತಲಿಗ ಮಾರಿಯನು ಬೇಗದಲ್ಲಿ ಅತ್ತಲೆಳೆದೊಯ್ದಂತೆ. ಮೃತ್ಯು ಪ್ರತಿಯೊಬ್ಬನಿಗೂ ಸಹಜ, ರಾವಣನಿಗೂ ಬರುವುದಾಗಿತ್ತು. ಆದರೆ ಈಗ ಇಲ್ಲಿದ್ದಂತಹ ಮೃತ್ಯುದೇವತೆಯನ್ನು ಅತ್ತ ಲಂಕೆಯೆಡೆಗೆ ರಾವಣನೊಯ್ದ, ಮೃತ್ಯುಲಕ್ಷ್ಮಿಯನ್ನೊಯ್ದ. ವಾಸ್ತವವಾಗಿ 2 ಅರ್ಥ ಇಲ್ಲಿ. ಒಂದು, ಸೀತೆ ಲಕ್ಷ್ಮಿಯ ಪ್ರತಿರೂಪ, ರಾವಣನಿಗೆ ಆಕೆ ಮೃತ್ಯುಲಕ್ಷ್ಮಿಯ ಪ್ರತಿರೂಪ. ಹೀಗೆ ಕವಿ ಹೇಳ್ತಾನೆ, ಆ ಮೃತ್ಯುಲಕ್ಷ್ಮಿಯ ಪ್ರತಿರೂಪವಾದಂತಹ ಸೀತಾಮಾತೆಯನ್ನು ಆ ರಾವಣ ಒಯ್ದ. ಈ ಪ್ರಕೃತಿ ನೋಡ್ತಾ ಇದೆ, ತರುಣಿಕರ ಪಕ್ಷಿ ಸಂಕುಲ ಎಲ್ಲ ಕಂಬನಿ ಹಾರಿಸುವ ಹಾಗೆ ಸೀತೆ ಬೊಬ್ಬಿಡುತ್ತಿದ್ದಾಳೆ. ಹೆಣ್ಣೊಬ್ಬಳ ಹುಯಿಲು ಕೇಳಿಸ್ತಾ ಇದೆ. ಸೀತೆ ಹೇಳ್ತಾಳೆ, ಹೆಣ್ಣಿನ ಆಕ್ರಂದನವನ್ನು ಕೇಳದಿದ್ದೊಡೆ ದೋಷ ಉಂಟು. ಕೇಳಲಿಲ್ಲ ಅಂತಾದರೆ ಸ್ತ್ರೀಯ ಮೊರೆಗೆ ಕರಗದ ಕಠಿಣ ಹೃದಯಗಳಾಗುತ್ತೀರಿ, ನಿಮಗೆ ದೋಷ ತಟ್ಟುತ್ತದೆ. ರಾಮನ ಪತ್ನಿಯಾದಂಥ ಸೀತೆಯನ್ನು, ಈ ಸೀತೆಯನ್ನು ಕೂಳರಕ್ಕಸ ಹೊತ್ತುಕೊಂಡು ಹೋಗುತ್ತಾ ಇದ್ದಾನೆ. ನಾನು ಜನಕರಾಯನ ಮಗಳು, ರಾಮನ ಪತ್ನಿ, ದಶರಥನ ಸೊಸೆ. ಮುನಿಜನರು, ವನೌಕಸರು, ಪಶುಪಕ್ಷಿಗಳು ಎಲ್ಲರೂ ಕೇಳಿ ನನ್ನನ್ನು ಕೂಡ ಧನುಜನೊಬ್ಬ ಒಯ್ದಿದ್ದಾನೆ ಎನ್ನುವ, ಕಳ್ಳತನದಿಂದ ಅಪಹರಿಸಿದ್ದಾನೆ ಎನ್ನುವ ಸತ್ಯವನ್ನು ನನ್ನೊಡೆಯನಾದಂಥ ರಾಮನಿಗೆ ಹೇಳಿ, ರಾಘವ ಕೃಪೆ ಮಾಡು ಅಂತ ಮೊರೆ ಇಡ್ತಾಳೆ. ಆ ವೇಳೆಗೆ ಮಾರ್ಗ ಮಧ್ಯೆ ಫಡಫಡೆಲವೋ ಕಳ್ಳ ನಿಲು ತುಡುಕಿ ತಿಂಬೆನು ತಲೆಯ ತಂಡವ. ಕಳ್ಳ ನಿಲು ತುಡುಕಿ ತಿಂಬೆನು ತಲೆಯ ತಂಡವ. ಬಿಡೆಲೆ ರಘುಕುಲ ನರಾಣಿಯನು ಅರಿಯಲ ಎಂದ. ಒಡತಿಯಂಜದಿರು ಅವ್ವ ಎನ್ನುತ್ತವೆ ತೊಡಚಿ ನಿಲ್ಲೆಲೆ ಕುನ್ನಿ. ತೊಡಚಿ ನಿಲ್ಲೆಲೆ ಕುನ್ನಿಯಾಪರೆ ತೊಡಚಿ ನಿಲ್ಲು. ಕುಡಿಯಲೆರೆವೆನು ಮರುಳು ತಂಡಕ್ಕೆ ನಿನ್ನ ರಕುತವನು. ಪಕ್ಷಿರಾಜನಾದಂಥ ಜಟಾಯು ಮಾರ್ಗ ಮಧ್ಯದಲ್ಲಿ ತಡೆಯಾಗಿ ನಿಲ್ತಾನೆ. ಎಲ್ಲ ಚೋರ, ನಿಲ್ಲು, ಏನನ್ನೂ ಮಾಡುವುದಕ್ಕೆ ಮುಂದಾಗಿದ್ದೀಯ. ತಲೆಯ ತಂಡವ ತಿಂಬೆ. ಎಲ್ಲರ ಹಾಗಲ್ಲ, ನಿನಗೆ ತಲೆಗಳೇ 10 ಉಂಟು. 10 ತಲೆಯನ್ನು ನುಂಗಿ ನೊಣೆಯುತ್ತೇನೆ. ಬಿಡು, ಇದು ದಶರಥ ಭೂಪತಿಯ ಸೊಸೆ, ರಾಘವನ ರಾಣಿ. ಆಕೆ ಯಾರು ಎನ್ನುವ ವಿವೇಚನೆ ಇಲ್ಲದೆ ಮುಂದಾಗಿದ್ದೀಯಲ್ಲ ಅಂತ ಹೇಳ್ತಾನೆ ರಾವಣನಿಗೆ. ಜತೆಗೆ ಸೀತಾಮಾತೆಗೆ ಭರವಸೆಯನ್ನು ಕೊಡ್ತಾನೆ. ತಾಯಿ, ಅಂಜುಬೇಡವ್ವ, ಅಳುಕುಬೇಡವ್ವ. ರಾವಣನಲ್ಲಿ ಹೇಳ್ತಾನೆ, ಮತ್ತೆ ಸೆಳೆದು ನಿಂತೆಂತಾದರೆ ಶಾಕಿನಿ ಡಾಕಿನಿ ದೇವತೆಗಳಿಗೆ
ನಿನ್ನ ರಕ್ತವನ್ನು ಬಲಿ ಕೊಡ್ತೇನೆ, ತರ್ಪಣ ಕೊಡ್ತೇನೆ ಅಂತ. ಹೀಗೆ ರಾವಣನಿಗೂ ಜಟಾಯುವಿಗೂ ಪರಸ್ಪರ ಮಾತಿನ ಸಮರ ನಡೆಯುತ್ತದೆ. ಒಂದೆಡೆಯಿಂದ ಪಕ್ಷಿರಾಜ ತನ್ನ ಕೊಕ್ಕಿನ ಸಾಮರ್ಥ್ಯದಿಂದ, ರೆಕ್ಕೆಗಳ ಸಾಮರ್ಥ್ಯದಿಂದ ರಾವಣನ ಮೇಲೆ ಆಕ್ರಮಿಸಿಬಿಡುತ್ತಾನೆ. ರಾವಣನು ಸುಮ್ಮಗಿರುವವನಲ್ಲ, ರಾವಣನು ಪತ್ಯಾಕ್ರಮಣಕ್ಕೆ ಮುಂಜಾಗುತ್ತಾನೆ. ಚುಂಚುಪುಟದಲ್ಲಿ ಶೂಲವಿಕ್ಕಿದ ಪರಿಯಲಿ, ಶೂಲದೋಪಾದಿಯಲ್ಲಿ ರಾವಣನ ಮೇಲೆ ಜಟಾಯು ಘಾಸಿ ಮಾಡಿದ, ರಕ್ತ ಪ್ರವಹಿಸಿತು. ಈ ವೇಳೆಗೆ ಒಂದೊಮ್ಮೆಗೆ ಖಳ ಅತ್ತಲೆಳೆಯುತ್ತಾನೆ, ಇನ್ನೊಮ್ಮೆಗೆ ಪಕ್ಷಿರಾಜ ಇತ್ತ ಎಳೆಯುತ್ತಾನೆ. ಹಾಗಾಗಿ ಪಕ್ಷಿರಾಜನ ಬಲವೇ ಮೇಲ್ಮಟ್ಟಕ್ಕೆ ನಿಂತು ಚುಂಚುಕ ಚೆನ್ನಾಗಿ ಘಾಸಿಗೊಳಿಸಿದೆ. ಈಗ ರಾವಣ ತರ್ಕಿಸ್ತಾನೆ, ಇದು ಶಕ್ತಿಯಲ್ಲಿ ಆಗುವಂಥ ಕೆಲಸವಲ್ಲ, ಯುಕುತಿ, ಏನು ಮಾಡೋಣ ಅಂತ ಕೇಳಿ, ಅಯ್ಯ ಪಕ್ಷಿರಾಜ ನಿನ್ನ ಸಾಮರ್ಥ್ಯಕ್ಕೆ ಮೆಚ್ಚಿದೆ ನೋಡಯ್ಯ, ನಾವು ಧರ್ಮ ಪ್ರಕಾರವೇ ಯುದ್ಧ ಮಾಡುವ, ನಿನ್ನ ಮರ್ಮಸ್ಥಾನ ಯಾವುದು ಹೇಳು ಅಂತ ಜಟಾಯುವಿನಲ್ಲಿ ಹೇಳಿದ. ಜಟಾಯು ಪಕ್ಷಿಗೆ ಸಹಜವಾದಂಥ ಮರ್ಮಸ್ಥಾನವನ್ನು ರಾವಣನಿಗೆ ಹೇಳ್ತಾನೆ. ಇದುವರೆಗೆ ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 49ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.